ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ದಯವಿಟ್ಟು ಮೊದಲಾಗಿ ಕ್ಷಮೆ ಕೇಳ್ತೀನಿ, ಯಾಕಂತಂದ್ರೆ ಸ್ವಲ್ಪ ನಾ ಬೇರೆ ಕಡೆ ಬಂದಿರೋದ್ರಿಂದ ಸ್ವಲ್ಪ ವಾತಾವರಣ ಬೇರೆ ರೀತಿ ಐತಿ. ಆಮೇಲೆ ಬ್ಯಾಕ್ ಎಲ್ಲ ಸ್ವಲ್ಪ ಚೇಂಜಸ್ ಆಗೈತಿ. ಅಂದ್ರೆ ಸ್ವಲ್ಪ ನಾ ಹೊರಗಡೆ ಶೂಟಿಂಗ್ ಅಂತ ಬಂದಿರೋದು, ಹಂಗಾಗಿ ಈ ವಿಡಿಯೋನ ನಾ ಯಾಕೆ ಇಲ್ಲಿ ಕುಂತ್ ಮಾಡ್ಲಿಕ್ಕೆ ಅಂತಂದ್ರೆ ಈಗ ಸ್ವಲ್ಪ ಈ ವಿಡಿಯೋ ಬೇಗನ ತಲುಪಬೇಕಾಗಿತ್ತು. ಆದ್ರೂ ಕೂಡ ಇನ್ನೂ ಲೇಟ್ ಮಾಡಿದ್ರೆ ಮತ್ತಷ್ಟು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲೇ ಶೂಟಿಂಗ್ ಕುಂತು ಒಂದು ವಿಡಿಯೋ ಮಾಡ್ಲಿಕ್ಕತ್ತೀನಿ. ನಿಮ್ಗೆಲ್ಲ ತಮ್ಮನೇಲೆಲ್ಲ ಗೊತ್ತಾಗಿರ್ತ. ಏನಪ್ಪಾ ಅಂತಂದ್ರೆ ಸಾಕಷ್ಟು ಈ ಒಂದು ಸೋಷಿಯಲ್ ಮೀಡಿಯಾದೊಳಗೆ ಏನು ಈ ತಮಿಳ್ನಾಡು ಒಳಗ ದಳಪತಿ ವಿಜಯ್ ಅವರು ಒಂದು ಟಿವಿಕೆ ಪಕ್ಷ ಗೆದ್ದ ಆದ್ಮೇಲೆ ಅವರಿಗೆ ಮತ್ತು ಈ ನಮ್ಮ ಈ ಕರ್ನಾಟಕದಲ್ಲಿ ಇರತಕ್ಕಂತ ಪ್ರಜಾಕೀಯ ಪಕ್ಷಕ್ಕೆ ಹೋಲಿಕೆ ಮಾಡಿ ಬಹಳಷ್ಟು ಜನರು ಕೆಲವೊಂದಿಷ್ಟು ಟೀಕೆಗಳು ಟಿಪ್ಪಣಿಗಳನ್ನ ಮತ್ತೆ ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿಚಾರವನ್ನ ನಾವು ಸ್ವಲ್ಪ ಸಂಪೂರ್ಣವಾಗಿ ಹೇಳಬೇಕು ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಅದಕ್ಕೂ ಮುನ್ನ ನೀವೇನಾದ್ರೂ ಹೊಸಬ್ರು ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿದ್ರ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಈಗ ವಿಷಯಕ್ಕೆ ಚರ್ಚೆಗೆ ಬಂದ್ಬಿಡೋಣ. ಏನಪ್ಪಾ ಅಂತಂದ್ರ ಬಹಳಷ್ಟು ಜನರಿಗೆ ಎಲ್ಲಿ ಸೋಷಿಯಲ್ ಮೀಡಿಯಾದೊಳಗೆ ಯಾವತ್ತದು ಏನು ತಮಿಳ್ನಾಡು ಒಳಗ ಈ ಒಂದು ಚುನಾವಣೆಯೊಳಗ ಟಿವಿಕೆ ಪಕ್ಷವನ್ನ ಏನು ಸ್ಥಾಪನೆ ಮಾಡಿರುವಂತ ವಿಜಯ್ ದಳಪತಿ ಅವರು ಗೆದ್ದ ಆದ್ಮೇಲೆ 2024ರಲ್ಲಿ ಅವರು ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿದ್ರಿ. ಅದಾದ್ಮೇಲೆ ಒಂದು 2 ವರ್ಷದಲ್ಲಿ ಅವರು ಈ ಒಂದು ತಮಿಳುನಾಡಿನೊಳಗ 233 ವರ್ಷ ಅಂದ್ರೆ ಟೋಟಲಿ 234 ಸೀಟ್ಗಳಲ್ಲಿ ಇರೋದು ವಿಧಾನಸಭಾ ಕ್ಷೇತ್ರಗಳು. ಅದರಲ್ಲಿ ಒಂದು ಕ್ಷೇತ್ರಕ್ಕೆ ಅವರು ನಿಂತಿಲ್ಲ ಆ ಒಂದು ಪಕ್ಷದಿಂದ. ಹಾಗಾಗಿ 233 ಕ್ಷೇತ್ರಗಳಲ್ಲಿ ಅಲ್ಲಿ ನಿಂತಿದ್ರು. ಅದರಲ್ಲಿ ಅವರು ಅತಿ ಹೆಚ್ಚು ಈ ಒಂದು ತಮಿಳುನಾಡು ಜಾಸ್ತಿ ಗೆದ್ದಿರುವಂತ ಒಂದು ಪಕ್ಷ ಆಗಿ ಈ ಸರಿ ಹೊರಹೊಮ್ಮಿರುವಂತದ್ದು ಟಿವಿಕೆ ಪಕ್ಷ. ಅಂದ್ರೆ ಏನು ದಳಪತಿ ವಿಜಯ್ ಅವರು ಸ್ಥಾಪನೆ ಮಾಡಿರುವಂತ ಒಂದು ಟಿವಿಕೆ ಪಕ್ಷ ಆಲ್ರೆಡಿ ಇವತ್ತ ಗೆಲುವನ್ನ ಸಾಧಿಸಿ ಆಲ್ರೆಡಿ ಎಲ್ಲರೂ ಖುಷಿ ಪಟ್ಟಿರುವಂತ ವಿಷಯ ನಿಮ್ಗೆಲ್ಲ ಗೊತ್ತಿರುವಂತದ್ದು. ಆದರೆ ಅದಕ್ಕ ಬಹಳಷ್ಟು ಜನರು ಏನ್ ಮಾಡ್ತಾರಪ್ಪ ಅಂದ್ರ ಪ್ರಜಾಕೀಯವನ್ನ ಹೋಲಿಕೆ ಮಾಡಿ ಹೇಳ್ತಾ ಇದಾರ. ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಮೊದಲು ಅರ್ಥ ಮಾಡ್ಕೊಡ್ರಿ. ವಿಜಯ್ ದಳಪತಿ ಅವರು ಮಾಡಿರುವಂತದ್ದು ರಾಜಕೀಯ, ಉಪೇಂದ್ರ ಅವರು ಮಾಡಕ್ ಹೊರಟಿರುವಂತದ್ದು ಪ್ರಜಾಕೀಯ. ಆ ಒಂದು ರಾಜಕೀಯಕ್ಕೂ ಮತ್ತು ಪ್ರಜಾಕೀಯಕ್ಕೂ ಬಹಳ ವ್ಯತ್ಯಾಸ ಐತಿ. ಅವ್ರು ಹೇಳಿರುವಂತದ್ದು ಅದೇ, ನೀವು ರಾಜಕೀಯವನ್ನ ಬಿಟ್ಟು ಪ್ರಜೆಗಳೇ ರಾಜರಾಗ್ಬೇಕು, ಅದಕ್ಕೋಸ್ಕರ ಪ್ರಜಾಕೀಯಕ್ಕೆ ಬರ್ರಿ ಅಂತ ಪ್ರಜಾಕೀಯವನ್ನ ನೀವಾಗ ಜವಾಬ್ದಾರಿ ತಗೊಳ್ರಿ ಅಂತ ಒತ್ತಿ ಒತ್ತಿ ಹೇಳ್ತಾರ. ಅದನ್ನ ಯಾರು ನೀವು ಸ್ವಲ್ಪ ತಲೆಯಾಗಿ ಏನು ಇಟ್ಕೊಳ್ಳದೆ ಕೆಲವೊಬ್ರು ಅಂತರು ಏನ್ ಬಾಯಿಗೆ ಬಂದಿದ್ದನ್ನ ಹೇಳಕತ್ತಾರ. ಆಮೇಲೆ ಅದಕ್ಕ ಬಹಳ ಹೋಲಿಕೆ ಮಾಡ್ತಾ ಇರ್ತಾರ. ಅಂದ್ರೆ ಅವ್ರು ಬಂದ್ 2 ವರ್ಷ ಆಯ್ತು, ಆಲ್ರೆಡಿ ಅವರು ಏನು ತಮಿಳ್ನಾಡೊಳಗ 108 ಪಕ್ಷಗಳಿಗೆ ಅಂದ್ರೆ 108 ಕ್ಷೇತ್ರದೊಳಗ ಅವರು ಗೆಲುವನ್ನು ಸಾಧಿಸಿದ್ರು. ಇನ್ನು ನಮ್ಮ ಕರ್ನಾಟಕದಲ್ಲಿ ಇರುವಂತ ಪ್ರಜಾಕೀಯ ಪಕ್ಷ ಯಾವಾಗ ಗೆಲುವು ಸಾಧಿಸತ್ತೋ ಏನು ಅನ್ನೋದನ್ನ ಬಹಳಷ್ಟು ಜನರು ಟೀಕೆಗಳನ್ನ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಇನ್ನೊಂದು ಅಲ್ಲಿರುವಂತ ಗೆದ್ದಿರುವಂತದ್ದು ವಿಚಾರವನ್ನ ನಿಮ್ಗೆ ಏನಾರ ಗೊತ್ತಾದಂದ್ರೆ ನೀವೇ ಶಾಕ್ ಆಗ್ತೀರಿ. ಇಲ್ಲಿ ಏನು ನಮ್ಮ ಒಂದು ಕರ್ನಾಟಕದೊಳಗ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತ ಗ್ಯಾರಂಟಿಗಳದಾವಲ್ಲ, ಅದೇ ರೀತಿಯಾದಂತಹ ಗ್ಯಾರಂಟಿಗಳನ್ನ ಆ ಒಂದು ಟಿವಿಕೆ ಪಕ್ಷದಿಂದ ವಿಜಯ್ ದಳಪತಿ ಅವರು ಕೊಟ್ಟಾರ. ಅದನ್ನ ನಿಮ್ಗೆ ಸವಿಸ್ತಾರವಾಗಿ ಏನೇನು ಕೊಟ್ಟಾರ ಅನ್ನೋದು ಕೂಡ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಆದರೆ ಮೊದಲು ಯಾರು ಏನನ್ನ ಮಾಡ್ಲಿಕ್ಕೆ ಹೊರಟಿದಾರನ್ನ ಸ್ವಲ್ಪ ತಲೆ ಇಟ್ಕೊಂಡು ನಿಮ್ಮ ಮಾತುಗಳನ್ನ ಹೇಳ್ಬೇಕಾಗ್ತತಿ. ಏನಪ್ಪಾ ಅಂತಂದ್ರೆ ಆಲ್ರೆಡಿ ಅವ್ರು ಮಾಡಕ್ ಹೊರಟಿರುವಂತದ್ದು ಉಪೇಂದ್ರ ಅವರು ಪ್ರಜಾಕೀಯ. ಏನ್ ಪ್ರಜಾಕೀಯವನ್ನ ಪಕ್ಷವನ್ನ ಸ್ಥಾಪನೆ ಮಾಡಿ ಆಲ್ರೆಡಿ ಬಹಳ ವರ್ಷ ಆಯ್ತು. ಆದ್ರ ಎಜುಕೇಟೆಡ್ಗಳಿಗೆ ಗೊತ್ತು, ಸೋಷಿಯಲ್ ಮೀಡಿಯಾದೊಳಗೆ ಅದು ಎಷ್ಟು ಯಾವುದೇ ಒಂದು ರೀಲ್ಸ್ ಹಾಕಿದ್ರು ಕೂಡ ಅದರಲ್ಲಿ ಬರ್ತಕ್ಕಂಥ ಕಮೆಂಟ್ಸ್ ಜಾಸ್ತಿ ಮೇನ್ ಬದಲಾವಣೆ ಆಗ್ಬೇಕಾಗಿರೋದು ಪ್ರಜಾಕೀಯ ಅಂತ ತೋರಿಸ್ತೈತಿ. ಆದ್ರ ಇದು ಎಲ್ಲಾ ಬದಲಾವಣೆ ಆಗ್ಬೇಕಾಗಿರೋದು ಎಜುಕೇಟೆಡ್ಗಳಿಂದ ಅಷ್ಟೇ ಅಲ್ಲ. ಇಲ್ಲಿ ವಿದ್ಯಾವಂತರ ಜೊತೆಗೆ ಅವಿದ್ಯಾವಂತರ ಮತಗಳು ಸ್ವಲ್ಪ ಜಾಸ್ತಿ ಆಗ್ತಾವೆ. ಯಾಕಂದ್ರೆ ಹಳ್ಳಿ ಒಳಗೆ 100ಕ್ಕ 70% ಅಷ್ಟು ಈಗ ನಾನು ಅನ್ಕೊಂಡ ಪ್ರಕಾರ ಈ ತಂದೆ ತಾಯಿಗಳಿಗೆ ಏನೇ ಹೇಳಿದ್ರು ಕೇಳಲ್ಲ ಅವರು. ಯಾಕಂದ್ರ ಮೊದಲಿಂದ ಅವ್ರ ಪಕ್ಷ ಅದ ಪಕ್ಷದಿಂದ ನಾವು ಬಂದೀವಿ ಅಂತ ಅನ್ಕೊಂಡು ಯಾವ್ದಾವ್ದಕ್ಕರೋ ಅವ್ರವ್ರು ಇಷ್ಟಪಟ್ಟಂತ ಪಕ್ಷಗಳಿಗೆ ಹೊತ್ತು ಬಿಡ್ತಾರ. ನಾವ್ ಏನೇ ಹೇಳಿ ಕೊಟ್ರು ಅವ್ರ ತಲೆಗೆ ಅದು ಇರಲ್ಲ. ಇಲ್ಲ ಅಂತಂದ್ರೆ ಯಾವನೋ ಏನೋ ಸ್ವಲ್ಪ ದುಡ್ಡು ಕೊಟ್ನ ಅಥವಾ ಏನೋ ಅವ್ರಿಗೆ ಬೇಕಾದಂತ ಕೊಟ್ರು ಅಂತಂದ್ರ ಆ ಕ್ಷಣಕ್ಕ ಅವ್ನ ಋಣ ನಮ್ಮ ಮೇಲೆ ಯಾಕೆ ಬೇಕಪ್ಪ ಅನ್ಕೊಂಡು ಆ ಒಂದು ಪಕ್ಷಕ್ಕೆ ಹೋಗಿ ಓಟ್ ಹಾಕ್ಬಿಡ್ತಾರ.
ಇಂಥ ಒಂದು ಜನರ ಮನಸ್ಥಿತಿಗಳು ಬಾಳ ಅದಾವು. ಆದ್ರ ಬದಲಾವಣೆ ಬೇಕು ಅಂತ ಅನ್ನೋರು ಅಂದ್ರೆ ವಿದ್ಯಾವಂತರು ಮಾತ್ರ ಆ ಒಂದು ಪಕ್ಷಕ್ಕೆ ಓಟ್ ಹಾಕ್ತಾರ. ಇದೇ ಬಾಗಲಕೋಟೆ ಮತ್ತು ದಾವಣಗೆರೆ ಕ್ಷೇತ್ರದವರು ನಿಂತಂತವ್ರು ಪ್ರಜಾಕೀಯ ಪಕ್ಷದಿಂದ ಎಷ್ಟು ಅವ್ರು 157 ದಾವಣಗೆರೆಯಿಂದ ಬರ್ತಂತ 512 ಈ ಬಾಗಲಕೋಟೆಯಿಂದ ಏನೋ ಬಂದೈತೆ ಅನ್ಸುತ್ತಾ. ಬಟ್ ಉಲ್ಟಾ ಪಲ್ಟಾ ಆಗಿರ್ಬೋದು, ಅದಷ್ಟೇ ಕನ್ಫ್ಯೂಸ್ ಐತಿ. ಅದಷ್ಟೇ ಓಟ್ಗಳು ಬಂದಿರೋದು. ಯಾಕೆ ಗೊತ್ತಾ, ಅಂತ ವಿಚಾರಗಳನ್ನ ಇಟ್ಕೊಂಡು ಓಟ್ ಹಾಕುವಂತವ್ರು ಬಹಳ ಕಡಿಮೆ. ಅಂದ್ರೆ ಬದಲಾವಣೆ ಆಗ್ಬೇಕಂತ ಬಯಸೋರು ಸೋಷಿಯಲ್ ಮೀಡಿಯಾದಾಗ ಅಷ್ಟ ಅದಾರ. ಬಟ್ ಚುನಾವಣೆ ಹೊತ್ತಾಗಿ ಯಾರು ಬದಲಾವಣೆ ಆಗಲ್ರಿ. ಅದಕ್ಕೋಸ್ಕರ ಬದಲಾವಣೆ ಆಗ್ಬೇಕಾಗಿರೋದು ನಿಮ್ಮಿಂದ ಅಂತಾನೆ ಹೇಳ್ತಾರ. ನಾನ್ ಜವಾಬ್ದಾರಿ ತಗೊಳ್ಳಲ್ಲ ಅಂತ ಪ್ರಜಾಕೀಯ ಪಕ್ಷದಂತ ಸ್ಥಾಪನೆ ಮಾಡಂತ ಉಪೇಂದ್ರ ಅವ್ರು ಹೇಳ್ತಾರ. ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಯಾರು. ಈ ಟಿವಿಕ ಪಕ್ಷ ಗೆದ್ದ ಮೇಲೆ ಪ್ರಜಾಕೀಯ ಇನ್ನು ಬರಂಗಿಲ್ಲ, ಆ ರೀತಿ ಅವರಾಗ್ಲೇ ಮುಂದೆ ಬರ್ಬೇಕು ಅಂತ ಹೇಳ್ತಾರ. ಮುಂದ್ ಎಲ್ಲರೂ ಅವ್ರವ್ರೇ ಮುಂದ್ ಬಂತಂದ್ರ ನಾವು ಪ್ರತಿಯೊಬ್ರು ಆ ಒಂದು ಜವಾಬ್ದಾರಿಯನ್ನು ತಗೊಂಡು ಮುಂದೆ ಬಂದ್ರ ಯಾವುದೇ ಆಗಲಿ. ಈಗ ಅಲ್ಲಿ ನೋಡ್ರ, ಅಲ್ಲಿ ಏನು ಬಹಳಷ್ಟು ಜನರು ಅನ್ಕೊಂಡಾರ ತಮಿಳುನಾಡಿನ ಜನ ಬಹಳ ಬದಲಾಗ್ಯಾರ ಅಂತೇಳಿ. ಅಲ್ಲಿನ ಜನ ಯಾರು ಬದಲಾಗಿಲ್ಲ. ಸತ್ಯವಾಗಲು ಅದು ಜನರ ಮನಸ್ಥಿತಿ ಒಳಗೆ ಅದು ಅರ್ಥನೇ ಆಗ್ತಾ ಇಲ್ಲ. ಅದು ಅರ್ಥನ ಮಾಡ್ಕೊಳಕ್ ಆಗವಲ್ದು. ಯಾಕಪ್ಪ ಅಂತಂದ್ರ ಅಲ್ಲಿ ಕೊಟ್ಟಂತ ಗ್ಯಾರಂಟಿಗಳು ಎಷ್ಟಪ್ಪ ಅಂತಂದ್ರ ಹೇಳ್ತೀನಿ ಕೇಳ್ರಿ ನಿಮ್ಗ. ಏನ್ ನಮ್ಮ ಕರ್ನಾಟಕದೊಳಗೆ ಕೊಟ್ಟಂತ ಕಾಂಗ್ರೆಸ್ ಪಕ್ಷ ಕೊಟ್ಟದಲ್ಲ ಅಂತ ಒಂದು ಗ್ಯಾರಂಟಿಗಳನ್ನ ಅಲ್ಲಿಯೂ ಕೂಡ ಕೊಟ್ಟಿದಾರ. ಅದು ಅದೇ ರೀತಿಯಾಗಿ ಮನೆ ಯಜಮಾನಿಗೆ ತಿಂಗಳಿಗೆ 2500 ರೂಪಾಯಿ ಸಹಾಯಧನ ಅಂತ ಕೊಡ್ತಾರ. ಇಲ್ಲಿ ನಮ್ಮಲ್ಲಿ 2000 ಕೊಡ್ತಾರಲ್ಲ, ಅದು ಇಲ್ಲಿ 2000 ಕೊಡ್ತಾರ. ಅದು ಯಾವಾಗ ಬಂದೈತೋ, 1 ತಿಂಗಳು ಬಂದ್ರೆ 2 ತಿಂಗಳು ಬರಂಗಿಲ್ಲ ಅಂತ ಈ ರೀತಿ ಆಗ್ತಿರ್ತೈತೆ ಅವಾಗ. ಆದ್ರೆ ಅಲ್ಲಿಯೂ ಕೂಡ 1 ತಿಂಗಳಿಗೆ 2500 ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಹೇಳಿದಾರ. ಆಮೇಲೆ ವರ್ಷಕ್ಕೆ 6 ಉಚಿತರ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ಕೊಡ್ತೀನಿ ಅಂತೇಳಿ ಅಲ್ಲಿ ಹೇಳ್ಯಾರ. ಅದಾದ್ಮೇಲೆ ಮದುವೆಗಂತ 8 ಗ್ರಾಮ್ ಚಿನ್ನ ಮತ್ತು 1 ರೇಷ್ಮೆ ಸೀರೆಯನ್ನ ಕೊಡ್ತೀನಿ ಅಂತ ಹೇಳ್ಯಾರಂತ. ಅದಾದ್ಮೇಲೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಹಿಳೆಯರಿಗೆ, ಏನ್ ನಮ್ಮಲ್ಲಿ ಏನ್ ಕರ್ನಾಟಕ ಐತಲ್ಲ ಅದನ್ನೇ ಅಲ್ಲಿಯೂ ಕೂಡ ಅದನ್ನೇ ಘೋಷಣೆ ಮಾಡ್ಯಾರಂತ. ಅದು ಅಲ್ಲದೆ ಆಮೇಲೆ ಮಹಿಳಾ ಸಂಘಗಳಿಗೆ 5 ಲಕ್ಷದವರೆಗೂ ಬಡ್ಡಿ ರಹಿತ ಸಾಲ ಕೊಡ್ತಾರಂತ ಹೇಳ್ಯಾರಂತ. ಅದು ಅಲ್ಲದೆ ಮತ್ತೆ ಮಕ್ಕಳ ಶಿಕ್ಷಣಕ್ಕೆ ವರ್ಷಕ್ಕ 15,000 ಸಹಾಯಧನ ಕೊಡ್ತಾರಂತ. ಅದು ಆದ್ಮೇಲೆ ಪ್ರತಿ ನವಜಾತ ಶಿಶುವಿಗೆ ಚಿನ್ನದ ಉಂಗುರ ಮತ್ತು ವೆಲ್ಪಪ್ ಕಿಟ್ ಕೊಡ್ತಾರಂತ. ಅದ್ರ ಜೊತೆಗೆ ರೇಷನ್ ಅಂಗಡಿಗಳನ್ನ, ಶಾಲಾ ಕಾಲೇಜುಗಳಲ್ಲಿ ಉಚಿತ ಸ್ಯಾನಿಟರಿ ಪ್ಯಾಡ್ ಕೊಡ್ತಾರಂತ. ಇಷ್ಟೆಲ್ಲಾ ಒಂದು ಅಲ್ಲಿ ಕೂಡ ಗ್ಯಾರಂಟಿಗಳು ಅದಾವು. ಅಷ್ಟೆಲ್ಲಾ ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂದಾರ. ಅದಕ್ಕೋಸ್ಕರ ಅಲ್ಲಿನ ಒಂದು ಜನರು, ತಮಿಳುನಾಡಿನ ಜನರು ಆ ಒಂದು ಟಿವಿಕೆ ಪಕ್ಷಕ್ಕೆ ಓಟ್ ಹಾಕಿದ್ದು. ಇಲ್ಲಿ ಜನರು ಯಾರು ಬದಲಾಗಿಲ್ಲ. ಅವರು ಮತ್ತೆ ಏನು ಅದರಲ್ಲ ದಳಪತಿ ವಿಜಯ್ ಅವರು ಮಾಡೋದಕ್ಕೆ ಹೊರಟಿದ್ದು, ಇನ್ನೊಂದ್ ಸರಿ ಹೇಳ್ತೀನಿ ಕೇಳ್ರಿ, ರಾಜಕೀಯ. ಉಪೇಂದ್ರ ಅವ್ರು ಮಾಡ್ಲಿಕ್ಕೆ ಹೊರಟಿದ್ದು ಪ್ರಜಾಕೀಯ. ಅರ್ಥ ಮಾಡ್ಕೊಡ್ರಿ. ಅವ್ರಿಗೆ ಹೋಲಿಕೆ ಮಾಡಕ್ ಹೋಗ್ಬಿಡ್ರಿ. ಯಾಕಂದ್ರ ಅವ್ರ ವಿಚಾರಗಳ ಬೇರೆ ಅದಾವು, ಇವ್ರ ವಿಚಾರಗಳ ಬೇರೆ ಅದಾವು. ಇವರು ವಿಚಾರಗಳನ್ನ ತಿಳ್ಕೊಂಡು ನಿಮ್ಮ ಒಂದು ಜವಾಬ್ದಾರಿ ನೀವು ತಗೊಂಡು ಓಟ್ ಹಾಕ್ರಿ ಅಂತ ಹೇಳ್ತಿರೋದು ಯಾರು? ಉಪೇಂದ್ರ ಅವರು. ಅಲ್ಲಿನ ಒಂದು ತಮಿಳುನಾಡೊಳಗೆ ಏನು ವಿಜಯ್ ದಳಪತಿ ಅವರಲ್ಲ, ಅವರು ಪಕ್ಷಗಳಿಗೆ ಏನು ಗ್ಯಾರಂಟಿಗಳನ್ನ ಕೊಟ್ಟು ಓಟ್ ಹಾಕ್ಸ್ಕೊಂಡು ಇವತ್ತು 108 ಕ್ಷೇತ್ರಗಳಲ್ಲಿ ಗೆದ್ದಿರೋದು. ಅಂದ್ರ ವಿಜಯ್ ದಳಪತಿ ಅವರು 2 ಕ್ಷೇತ್ರಗಳು ನಿಂತ್ಕೊಂಡಿದ್ರು. ಆಮೇಲೆ ಈ ಅವ್ರ ಪಕ್ಷದಿಂದ 106 ಕ್ಷೇತ್ರಗಳು ಪ್ಲಸ್ ಅವು 2, ಹಂಗಾಗಿ 108 ಕ್ಷೇತ್ರಗಳಾಗಿ ಅಲ್ಲಿ ಗೆದ್ದಿರೋದು. ಇವತ್ತು ಅದು ಆ ಪಕ್ಷ CM ಕುರ್ಚಿಗಾಗಿ ಬಹಳ ಹೊಡೆದಾಟ ನಡೆಸೈತಿ. ಯಾಕಂದ್ರ ಇನ್ನೂ 10 ಸೀಟ್ ಬೇಕಾಗಿತ್ತು. 118 ಸೀಟ್ಗಳು ಗೆದ್ದಾಗ ಮಾತ್ರ, ಅಂದ್ರೆ ಟೋಟಲ್ 734. ಹಂಗಾಗಿ 118 ಕ್ಷೇತ್ರವನ್ನು ಗೆದ್ದ ಮಾತ್ರ ಒಂದು ಪಕ್ಷ ಸರ್ಕಾರ ರಚನೆ ಮಾಡ್ಬೋದು ಅಂತ ಐತಿ. ಅದಕ್ಕೋಸ್ಕರ ಇನ್ನು ಅಲ್ಲೆಲ್ಲಿ ಸ್ವಲ್ಪ ಜೋಡಣೆ ಮಾಡ್ಕೊಂಡು ಏನೋ ಮಾಡ್ಲಿಕ್ಕತ್ತಾರ. ಆದ್ರೆ ಬದಲಾವಣೆ ಅನ್ನೋದು ಬೇಕು. ಈ ರೀತಿ ಬದಲಾವಣೆ ಆಗ್ಬೇಕು. ಆದ್ರೆ ವಿಚಾರಗಳಿಗೆ ಓಟ್ ಹಾಕ್ಬೇಕು ಅನ್ನೋ ನನ್ನ ಉದ್ದೇಶ. ಅದಕ್ಕೋಸ್ಕರ ಪ್ರಜಾಕೀಯ ಮತ್ತು ಈ ಒಂದು ಟಿವಿಕೆ ಪಕ್ಷಕ್ಕೆ ಹೋಲಿಸಕ್ ಹೋಗ್ಬೇಡ್ರಿ. ಅರ್ಥ ಮಾಡ್ಕೊಡ್ರಿ. ವಿಚಾರ ಇನ್ನೂ ಬಹಳ ಐತಿ ಹೇಳುದು. ಬಟ್ ನಮ್ಗೆ ಫೋನ್ ಬರತೈತಿ ನಮ್ಮ ಸರಿಂದ. ಅದಕ್ಕೋಸ್ಕರ ಹೋಗ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.